ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಬೇಡ ಬೇಡ ಮೂರ್ತಿ ಆಗಬೇಕಲ್ಲಿ ಸುಳ್ಳು ಅದನ್ನ ಡೈವರ್ಟ್ ಬೇಡ್ರಿ. ಮತ್ತೆ ಅಲ್ಲಿ ಬೇಡ ಸರ್, ಮತ್ತೆ ಮೂಗಿ ತುಪ್ಪ ಒರೆಸ್ಬಿಡ್ತಾರ. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಆಗಲೇಬೇಕು, 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 ಆಗಲೇಬೇಕು. ಸಹಿಸುವುದಿಲ್ಲ, 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 ಸಹಿಸುವುದಿಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ರಾಯಣ್ಣನ ಮೂರ್ತಿ ಆಗಲೇಬೇಕು, ಸಹಿಸುವುದಿಲ್ಲ, ಸಹಿಸುವುದಿಲ್ಲ. ಅಗಲಿಸಬೇಡಿ, 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 ಅಗಲಿಸಬೇಡಿ. ಮಲತಾಯಿ ಧೋರಣೆ. ಸ್ವಾಮಿ ನಿಷ್ಠೆಗೆ ಹೆಸರುವಾಸಿಯಾದಂತಹ ಸಂಗೊಳ್ಳಿ ರಾಯಣ್ಣರ ಇವತ್ತು ಇಲ್ಲೊಂದು ಮೂರ್ತಿಯನ್ನು ಇವ್ರು ಮಾಡಬೇಕಾಗಿತ್ತು. ಆದರೆ ಕೆಲವು ಈ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಕೆಟ್ಟ ವಾತಾವರಣ ಇದೆ. ಯಾಕಂದರೆ ಇವರೆಲ್ಲ ನಮ್ಮ ಮತಗಳನ್ನು ಮಾತ್ರ ಪಡೀಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದು ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ಇಬ್ಬರು ತಾಯಿ ಮಕ್ಕಳ ಸಂಬಂಧ ಅಂತ ಹಿಂಗೆಲ್ಲ ಹೇಳ್ತಾರೆ. ಬಟ್ ಇವತ್ತು ಮೂರ್ತಿ ಮಾಡುವ ಹೊತ್ತಿನಾಗ ಅವ್ರಿಗೆ ಯಾಕಿದು ಅವ್ರ ಗಮನಕ್ಕೆ ಬರಲಿಲ್ಲ ಅಂತ ನಮಗೆ ಒಂದು ಬೇಸರದ ಸಂಗತಿ. ಮತ್ತು ನಮ್ಮನ್ನು ಕೇವಲ ಇವರು ಮತ ಬ್ಯಾಂಕಾಗಿ ಯಾಕೆ ಪರಿವರ್ತನೆ ಮಾಡ್ಕೊಂಡಾರು ಗೊತ್ತಿಲ್ಲ. ಬರೋ ದಿನಗಳಲ್ಲಿ ನಮ್ಮಲ್ಲಿ ಯುವ ಪೀಳಿಗೆ ಮತ್ತು ಏನು ಪ್ರಜ್ಞಾವಂತ ನಮ್ಮಲ್ಲಿ ಜ್ಞಾನಿಗಳದಾರ, ಸಾಕಷ್ಟು ಜ್ಞಾನಿಗಳು, ಈ ಸದ್ಯನ ಶಿಕ್ಷಿತ ವರ್ಗ ಇದೆ ನಮ್ಮಲ್ಲಿ. ಈ ಹಿಂದಿನ ಕಾಲದಾಗ ಏನಿತ್ತು ಆ ಥರ ಅಶಿಕ್ಷಿತ ಒಂದು ವರ್ಗ ನಮ್ಮಲ್ಲಿ ಇಲ್ಲ. ನಾವು ಸಾಕಷ್ಟು ಮೇಲೆ ಎತ್ತರಕ್ಕೆ ಹೋಗಿದ್ದೀವಿ, ರಾಜಕಾರಣದಲ್ಲೂ ಇದ್ದೀವಿ ಮತ್ತು ಅಧಿಕಾರಿ ವರ್ಗದಲ್ಲಿ ಎಲ್ಲ ಇದ್ದು ಕೂಡ ನಮ್ಮ ಜೊತೆ ಇವರು ಈ ಥರ ಮಲ್ತಾಯಿ ಧೋರಣೆ ಮಾಡ್ತಾರೆ. ಈ ಬರೋ ದಿನಗಳಲ್ಲಿ 8 ಏನು ಶಾಸಕರದಾರಲ್ಲ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಥವ್ರು, ಇವರಿಗೆ ಈ ಥರ ಚುರುಕು ಮುಟ್ಟಿಸ್ಬೇಕು. ಇವ್ರು ಹೊಳ್ಳಿ ಕನಸಿನಾಗ ಹೆಂಗೆ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣವ್ರ ಕನಸಿನಾಗ ಸಿಂಹದ ಜೊತೆ ಕಾಣ್ತಿದ್ರಲ್ಲ, ಅವರಿಗೆ ನಮ್ಮ ಒಂದು ಸಮಾಜನೂ ಹಾಗೆ ಕಾಣಬೇಕು. ಆ ಮಟ್ಟಕ್ಕೆ ನಾವು ಚುರುಕು ಮುಟ್ಟಿಸ್ಬೇಕಂತ ಹೇಳಿ ನನ್ನ ಒಂದು ಮಾತು ಹೇಳ್ತೀನಿ. ಯಾಕಂದ್ರೆ ಸ್ವಾಮಿ ನಿಷ್ಠೆಗೆ ಮೊದಲು ಅಂದ್ರೆ ಸಂಗೊಳ್ಳಿ ರಾಯಣ್ಣರ ಹೆಸರು ಬರ್ತದೆ. ಅದರ ನಂತರ ಏನದ ನಮ್ಮ ಒಂದು ಇದು ಛಬಿ ಏನದಂದ್ರೆ ಕೂತ್ರೆ ಕುರುಬ ನಿಂತ್ರೆ ಕಿರುಬ ಅಂತ ಈ ಒಂದು ನಾವು ಛಬಿ ತೋರಿಸ್ತೀವಿ. ಬಟ್ ಕೆಲವೊಂದು ನಮ್ಮವ್ರು ಏನದಲ್ಲ ರಾಜಕಾರಣಿಗಳು ಕೈಗೊಂಬೆಗೆ ಆಟ ಆಡತ್ತಾರಲ್ಲ, ಕೆಲವೊಂದು ಸಣ್ಣ ಚಿಲ್ಲರೆಯ ಕಾಸಿಗಾಗಿ ಅಂಥವೆಲ್ಲ ಬಿಟ್ಟು ಬಿಡ್ಬೇಕು ನಾವು. ಅದನ್ನು ಬಿಟ್ಟಾಗ ಮಾತ್ರ ನಮ್ಮ ಸಮಾಜಕ್ಕೂ ಹೆಸರು ಬರ್ತದೆ. ನಮ್ಮ ಆಗಿ ಹೋದಂಥ ಮಹನೀಯರೇನು ಆಗಿ ಹೋಗ್ಯಾರಲ್ಲ, ಈಗ ಸಮಾಜದ ದೊಡ್ಡ ದೊಡ್ಡ ಹೆಸರುವಾಸಿ ಸಂಗೊಳ್ಳಿ ರಾಯಣ್ಣರಾಗಿರ್ಬೋದು, ನಮ್ಮ ಕನಕದಾಸರಾಗಿರ್ಬೋದು, ಇವರೆಲ್ಲ ನೋಡ್ರಿ ದಾಸ ಶ್ರೇಷ್ಠರಾಗಿ ಕನಕದಾಸರಿದ್ದರು. ಇದು ನಮ್ಮ ಸಮಾಜದ ಕೊಡುಗೆನೆ. ಆದರೆ ನಾವು ಸಮಾಜದ ಹೆಸರು ಹೇಳೋಕತ್ತಿಲ್ಲ. ಬಟ್ ತಾಯಿ ಮಗಳನ್ನ ಅಗಲಿಸ್ಬೇಡ್ರಿ ಅನ್ನೋದು ಒಂದು ನಮ್ಮ ವಾದದ. ಈಗಾಗಲೇ ಸಾಕಷ್ಟು ನಾವು ಮನವಿ ಕೊಟ್ಟರು ಕೂಡ ಅದನ್ನು ಅವ್ರು ಯಾಕತ್ತ ಮಲ್ತಾಯಿ ಧೋರಣೆ ಮಾಡಕತ್ತಾರೋ ಏನು, ಯಾವ ಒಂದು ಜಾತಿಗೆ ಸೀಮಿತ ಆಗಿ ಆ ಒಂದು ಜಾತಿನ ಓಲೈಕೆ ಮಾಡೋ ಸಂಬಂಧ ಈ 8 ಮಂದಿ ಏನು ಶಾಸಕರು ಮಾಡಕತ್ತಾರೆ ಈ ಒಂದು ಕೆಟ್ಟ ಕೃತ್ಯ. ಇದು ಮಾಡಬಾರ್ದು. ರಾಜಕಾರಣದಾಗ ಇರೋರಿಗೆ ಎಲ್ಲ ಜಾತಿ ಒಂದೇ. ಈಗ ಹೆಂಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಿಂದ ವರ್ಗದ ಮಹಾನಾಯಕ, ಮುಂಚೂಣಿ ನಾಯಕ ಕಾಯಂ ಅವರೇ ಇರಲಿ CM ಅನ್ನೋ ಮಟ್ಟಕ್ಕೇನು ಮಾತಾಡ್ತೀವಲ್ಲ, ಯಾಕೆ ಮಾತಾಡ್ತೀವಿ ಅಂದ್ರೆ ಅವ್ರೊಳಗೆ ಸಹಿಷ್ಣುತ ಭಾವನೆ ಅದ. ನಮ್ಮ ಕುಲ ಶ್ರೇಷ್ಠ, ಆ ಕುಲ ಶ್ರೇಷ್ಠ ಕನಿಷ್ಠ ಹಿಂಗಿಲ್ಲ. ಇಲ್ಲಿ ಏನು ಮಾಡಕತ್ತಾರೆ ಈ ನಮ್ಮ 8 ಮಂದಿ ಈ ಜಿಲ್ಲೆ ಶಾಸಕರು, ಇದು ನೀಚತನದ ಪರಮಾವಧಿ ಅದ. ಇದು ಇವರು ಇವತ್ತು ತಿಳ್ಕೊಲಿಲ್ಲ ಅಂದ್ರೆ ಮುಂದೆ ಬರೋ ಎಲೆಕ್ಷನ್ನಾಗ ಅವ್ರು ಖಂಡಿತವಾಗಿ ಪಾಠ ಕಲಿತಾರೆ. ಅದನ್ನು ಕಲಿಸುವಂಥದ್ದನ್ನು ನಾವು ಮಾಡಬೇಕಾಗಿದೆ. ಇದು ಇನ್ನು ಬರೋ 9/1/26 ಮಾನ್ಯ ಮುಖ್ಯಮಂತ್ರಿಗಳೇನು ಬರೋರದಾರ ಅವತ್ತು ಅಡಿಗಲ್ಲು ಸಮಾರಂಭ ಆಗ್ಬೇಕು ಅನ್ನೋದು ನಮ್ಮ ಇಡೀ ಸಮಾಜದ ಮತ್ತು ನಮ್ಮ ಈ ಹೋರಾಟದ ಧ್ಯೇಯೋದ್ದೇಶ ಇದಾಗಿದೆ. ಇದನ್ನು ಅವ್ರು ಮಾಡಲೇಬೇಕು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬಣ್ಣ ಅಂತ ಮಾಡಬಾರ್ದು ಸರ್. ನಾವು ಕೆಟ್ಟ ಉದ್ದೇಶದ ನಮ್ಮ ಸಮಾಜಕ್ಕೆ ಕೇವಲ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಂತ ಈ ಏನು 8 ಜನ ಅದರ ಮುಂದೆ ಬರೋ ಎಲೆಕ್ಷನ್ಗೆ ಅವ್ರ ಮನೆ ಬಾಗಿಲಿಗೆ ಬರಲಿ, ಅವ್ರಿಗೆ ತಕ್ಕ ಉತ್ತರ ಕೊಡಲಿಲ್ಲ ಅಂದ್ರೆ ಅದು ಮಾತು ಬೇರೆ ಇದೆ. ನಮ್ಮ ಕಡೆ ದಾಖಲೆಗಳು ಅವರಿಗೆ ನಾವು ಕಲಿಸೋ ಪಾಠ ಭಾಳಷ್ಟಿದೆ. ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರಲಿ. ಆದರೆ ಇದೇನದ ಇತಿಹಾಸನ ನೀವು ಕೆಡಿಸ್ಬೇಡ್ರಿ. ಯಾಕಂದ್ರೆ ಅವ್ರನ್ನ ತಾಯಿ ಮಗ ಅಂತ ಬಿಂಬಿಸ್ಯಾರ ಮತ್ತು ಅವ್ರು ಅದೇ ಥರ ಸ್ವಾಮಿ ನಿಷ್ಠೆಯನ್ನು ಕಾಪಾಡ್ಕೊಂಡು ಬಂದಾರ ಅಂತ ಬ್ರಿಟಿಷರಿಗೆ ಕೇಳಿಲ್ಲ ಅವರು. ಈಗ ಇವರು ನಮ್ಮ ಸೆಕೆಂಡ್ ಬ್ರಿಟಿಷ್ ಹಾಕಾರ ರಾಜಕಾರಣಿಗಳು ನಮಗೆ ಸಾಧ್ಯ ಇಲ್ಲ. ಅದು ಅವರು ತಮ್ಮ ಒಂದು ಛಬಿ ಚೇಂಜ್ ಮಾಡ್ಕೋಬೇಕು ಮತ್ತು ಅವ್ರಿಗೆ ಅವಕಾಶ ಕೊಡಬೇಕು. ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗೇ ಆಗಬೇಕು. ಆಗದೆ ಹೋದ್ರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಎದುರಿಸಬೇಕಾಗ್ತದೆ. ನನ್ನ ಹೆಸರು ಅಶೋಕ್ ಸೇನಪ್ಪ. ವಿನಂತಿ ಮಾಡಿದ್ದೀವಿ, ಹೆಸರು ಕೂಡ ಇರಲಿಲ್ಲ. ಸರ್
ನಮ್ಗೆ ಭಾಳ ಸಂತೋಷ ಹೆಮ್ಮೆ ಇದೆ. ಅದ್ರ ಜೊತೆಗೆ ಸರ್ ಸ್ವತಂತ್ರ ಇತಿಹಾಸ ಮುಂದಿನ ಪೀಳಿಗೆಗೆ ಮುಂದುವರಿಬೇಕು, ಎಲ್ಲರೂ ಗೊತ್ತಾಗಬೇಕಂತ ನಮ್ದೆಲ್ಲ ಇಡೀ ರಾಯಣ್ಣನ ಅಭಿಮಾನಿಗಳದ್ದು ಏನೋ ಒಂದು ಬೇಡಿಕೆ ಇದೆ ಸರ್. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮೊನ್ನೆ ಏನು 9ನೇ ತಾರೀಕು CM ಬರ್ತಾರೆ, ಅವಾಗ ಪೂಜೆ ಆಗಲಿ ಅಂತ ಒತ್ತಾಯಿಸ್ತಾರೆ. ಇದನ್ನ ಮುಂಚೆಯಿಂದನೂ ನಾವು ಹೇಳ್ತಾ ಬಂದಿದ್ದೀವಿ ಸರ್. ಅದನ್ನ ನಮ್ಮ ಬೇಡಿಕೆಯನ್ನು ಧಿಕ್ಕರಿಸಿದ್ದಾರೆ. ಮನೆಗೆ ಅವಾಗ ಹೆಸರಿಡ್ರಿ ಅಂತಂದ್ರೆ ಹೆಸರು ಕೂಡ ಇರಲಿಲ್ಲ. ಆಲ್ರೆಡಿ ಅದನ್ನು ಕೂಡ ಸರ್ಕಾರದ ಆದೇಶ ಇದೆ, ಚೆನ್ನಮ್ಮನ ಹೆಸರಾಗಿದೆ, ನಮ್ಮ ಸಂತೋಷ ಆಗಲಿ. ಬಟ್ ಅದು ಚೆನ್ನಮ್ಮನ ಪಕ್ಕದಲ್ಲಿ ರಾಯಣ್ಣನ ಮೂರ್ತಿ ಆಗಲಿ ಅಂತ ನಮ್ಗೆ ಇಲ್ಲಿ ಸರ್ ನಾವು ಇಬ್ಬರು ಅಗಲಿಸಬಾರ್ದು ಅಂತೇಳಿ ನಮ್ದೊಂದು. ಯಾಕಂದ್ರೆ ಈಗ ಮುಂದಿನ ಯುವ ಪೀಳಿಗೆಗೆ ನಾವು ಏನು ಹೇಳ್ಬೇಕು, ಅವ್ರಿಗೆ ಕತಿ ಹೇಳ್ಬೋದು. ಭಾಷಣದಲ್ಲಿ ರಾಜಕಾರಣಿ ಹೇಳ್ತಾರೆ ಚೆನ್ನಮ್ಮ ಮತ್ತು ರಾಯಣ್ಣ ತಾಯಿ ಮಗ ಅಂತ. ಮತ್ತು ಇಲ್ಲಿ ಬಂದಲ್ಲಿ ಬರೀ ಮೂರ್ತಿ ಒಂದೇ ಚೆನ್ನಮ್ಮ ಮೂರ್ತಿ ಇತ್ತಂದ್ರೆ ಅಲ್ಲಿ ನಮ್ಮ ಮಗ ಎಲ್ಲಿದಾನ ಅಂತ ಕೇಳಿದ್ರೆ ಏನು ನಮ್ಗೆ ಹೇಳೋಕ್ಕೂ ಆಗೋದಿಲ್ಲ ಸರ್ ಯುವ ಪೀಳಿಗೆಗೆ. ಹಾಗಾಗಿ ತಮ್ಮಲ್ಲಿ ನಮ್ಮ ಸಮಾಜ ಹಾಲ್ಮತ ಮುಖಂಡರಿಂದ ಇದು ಮನವಿ ಸುಮಾರು ಐತೇಳಿ. ಜನಸಾಮಾನ್ಯರಲ್ಲಿ ಅದು ಒಂದು ಯಾವುದೇ ತರನಾದ ಇದು ಇಲ್ರಿ, ಭೇದ ಭಾವ ಇಲ್ಲ. ಆದ್ರೆ ರಾಜಕಾರಣಿಗಳ ಒಂದು ವಿಶೇಷವಾಗಿ ಏನೋ ಒಂದು ಆಸಕ್ತಿ ತಗೊಂಡು ಬರೀ ಚೆನ್ನಮ್ಮನ ಒಂದು ಮೂರ್ತಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವೆಲ್ಲ ನಮ್ಮ ಸಮಾಜ ಬಾಂಧವರೆಲ್ಲರೂ ಸೇರಿ ಅದಕ್ಕೆ ಸಂಗೊಳ್ಳಿ ರಾಯಣ್ಣನ್ನು ಅಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಮುಖ್ಯಮಂತ್ರಿ ಅವರಿಗೆ ನಿಮ್ಮ ಮೂಲಕ ನಾವೆಲ್ಲರೂ ಸೇರಿ ಮನವಿಯನ್ನು ಕೊಡೋದು. ತಾಯಿ ಮಗನನ್ನು ಅಗಲಿಸಬೇಡಿ, 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 ತಾಯಿ ಮಗನನ್ನು ಅಗಲಿಸಬೇಡಿ, ಅಗಲಿಸಬೇಡಿ, ಅಗಲಿಸಬೇಡಿ.